ಸೊ ಫಸ್ಟ್ಲಿ ಕ್ಯಾಬ್ದು ಒಂದು ಚಿತ್ರಣ ಕೊಟ್ರಿ ಒಳಗಡೆ CCTV ಕ್ಯಾಮ್ರಾ ಇದೆ, ದೇರ್ ಇಸ್ ಒನ್ ಟೆಟ್ರಾ ವಾಕಿ ಟಾಕಿ ಥರದ್ದು ಇದೆಲ್ಲ ಅಂತ. ಇನ್ನೇನಾರು ಇರುತ್ತಾ ಒಳಗಡೆ? ಬಿಕಾಸ್ ಸಿನಿಮಾಗಳಲ್ಲಿ ವಿ ಓನ್ಲಿ ಸೀನ್ ಅಥವಾ TV ಸೀರೀಸಲ್ಲಿ ವಿವ್ ಸೀನ್. ಇನ್ನೇನಿರುತ್ತೆ ಒಳಗಡೆ? ನಿಮಗೆ ಚೇರ್ ಇರುತ್ತಾ? ಬಿಕಾಸ್ ಟ್ರೈನಲ್ಲಿ ಹೌದು. ಕೆಲವು ಸತಿ ಇರಲ್ಲ ಅಂತ ನಾವು ಕೇಳಿದ್ದೀವಿ. ಇಲ್ಲ, ಆ್ಯಕ್ಚುಲಿ ತುಂಬ ಜನ ಇದನ್ನು ಕ್ವಶನ್ಸ್ ಕೇಳ್ತಾರೆ, ಯಾವಾಗಲೂ ನಿಂತ್ಕೊಂಡು ಓಡಿಸ್ತಿರ್ತೀರಾ ಅಂತ. ನಾವು 2.5 hours ಟ್ರೈನಲ್ಲಿ ಇರ್ತೀವಿ, ಯಾವಾಗಲೂ ಕುತ್ಕೊಂಡೇ ಇರೋಕ್ಕಾಗಲ್ಲ. ಸೊ ನಮಗೆ ಹೆಂಗೆ ಕಂಫರ್ಟ್ ಬರುತ್ತೆ, ಸಮ್ಟೈಮ್ಸ್ ನಿಂತ್ಕೋತೀವಿ, ಕುತ್ಕೊತೀವಿ. ಮೇಯ್ನ್ ಚೇರ್ ಅಂತ ಒಂದಿರುತ್ತೆ, ಟ್ರೈನ್ ಆಪರೇಟರ್ ಸೀಟ್ ಅಂತಿದೆ, ಒಂದು ಅಸಿಸ್ಟೆಂಟ್ TO ಸೀಟ್ ಅಂತಿದೆ. ಸೊ ಅಸಿಸ್ಟೆಂಟ್ ಅಂದರೆ ಯಾರಾದರೂ ಇನ್ಸ್ಪೆಕ್ಷನ್ಸ್ ಬರ್ತಾರೆ ಇಲ್ಲ ಟ್ರೈನೀಸ್ ಬಂದಾಗ ಅದನ್ನು ಆ TO ಸೀಟ್ನ ಯೂಸ್ ಮಾಡ್ಕೊತಾರೆ ಅಸಿಸ್ಟೆಂಟ್ದು. ನಾವು ಮೇಯ್ನ್ ನಮಗೆ ಸೆಂಟ್ರಲ್ಲಿ ಒಂದು ಚೇರ್ ಇರುತ್ತೆ, ಅದನ್ನೇ ನಾವು ಯಾವಾಗಾದ್ರೂ ನಿಂತ್ಕೊತೀವಿ, ಕುತ್ಕೊತೀವಿ. ನಮ್ಮ ಕಂಫರ್ಟ್ ಅದು. ಕುತ್ಕೊಂಡು ಡ್ರೈವ್ ಮಾಡೋದಕ್ಕೆ ಕಂಫರ್ಟ್ ಇದ್ದರೆ ಓಕೆ, ನಿಂತ್ಕೊಂಡು ಡ್ರೈವ್ ಮಾಡೋದಕ್ಕೆ ಕಂಫರ್ಟ್ ಇದ್ದರೆ ಓಕೆ. ಮತ್ತು ಏನೇ ನಮಗೆ ಕ್ಯಾಬೇ ಕಂಪ್ಲೀಟ್, ನನಗೆ ಏನಾದ್ರೂ ಅಲ್ಲಿಂದನೇ ನಾನೆಲ್ಲ ಒಂದು ಅದೇ ಹೇಳಿದ್ನಲ್ಲ, ಫಾಲ್ಟ್ ರಿಪೋರ್ಟ್ ಮಾಡೋದು. ಈಗ ಪ್ಯಾಸೆಂಜರ್ಸ್ನೆಲ್ಲ ನಾನು ಮಾನಿಟ್ರ್ ಮಾಡ್ಬೋದಲ್ಲಿ. ಸೊ ಏನು ನಡೀತಿದೆ CCTV ಒಳಗಡೆ CCTV ಒಳಗೆ ಝೂಮ್ ಮಾಡಿಕೊಂಡು ಪರ್ಟಿಕ್ಯುಲರ್ ಕ್ಯಾಬಲ್ಲಿ ಝೂಮ್ ಮಾಡ್ಕೊಂಡು ನೋಡ್ಬೋದು, ಏನಾದರೂ ಆಗಿದೆ, ಏನಾಗ್ತಿದೆ, ಏನು ನಡೀತಿದೆ ಅಂತ. ಬೇಸಿಕ್ಲಿ ನಿಮಗೆ ಅದು ಬಿಗ್ ಬಾಸ್. ಒಂದು ಮತ್ತು ಅಂದರೆ ಯಾವುದಾದ್ರು ಆಡಿಯೋ ಅವೈಲಬಲ್ ಇರಲ್ಲ ನಮಗೆ, ಓನ್ಲಿ ವಿಡಿಯೋ. ಹಾಂ, ಮತ್ತು ನಾವು ಪ್ಯಾಸೆಂಜರ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಆ ಥರ ಸಿಸ್ಟಮ್ ಇದೆ. ಓ ಇಸ್ ಇಟ್? ಹಾಂ, ಅಂದರೆ ಈಗ ಏನಾದರೂ ಪ್ಯಾಸೆಂಜರ್ಸ್ ಕೊಡ್ತಿರಲ್ಲ, ಅನೌನ್ಸ್ಮೆಂಟ್ಸ್ ಎಲ್ಲ ಪ್ರೀ ರೆಕಾರ್ಡೆಡ್. ಅದು ನೆಕ್ಸ್ಟ್ ಸ್ಟೇಷನ್ ಬರುತ್ತೆ, ಓಪನ್ ಆಗುತ್ತೆ ಡೋರ್ಸ್, ಅದೆಲ್ಲ ಪ್ರೀ ರೆಕಾರ್ಡೆಡ್. ಎಕ್ಸ್ಟ್ರಾ ಏನಾದರೂ ಅದೇ ಥರ ಹೇಳಿದ್ರೆ ಎಮರ್ಜೆನ್ಸಿ ಸಿಚುವೇಷನ್ಸಲ್ಲಿ ನಾನು ನೆಕ್ಸ್ಟ್ ಇಳಿಸ್ಬೇಕು ಅವ್ರನ್ನ, ಆ ಟೈಮಲ್ಲಿ ನಾವು ಕೆಲವೊಂದು ಅನೌನ್ಸ್ಮೆಂಟ್ನ ಆಗ. ಸೊ ಮೈಕ್ ಇರುತ್ತಾ? ಮೈಕ್ ಇರುತ್ತೆ. ಈಗ ನಾನು ಏನಾದರೂ ಆ್ಯಕ್ಚುಲಿ ಯಾರಾದರೂ ಪ್ಯಾಸೆಂಜರ್ ಅನ್ಕಾನ್ಷಿಯಸ್ ಆಗಿದ್ದಾರೆ ಅಂತಂದರೆ ಅವರು ಅಲ್ಲಿ ಒಂದು ಪ್ಯಾಸೆಂಜರ್ ಎಮರ್ಜೆನ್ಸಿ ಹ್ಯಾಂಡಲ್ ಅಂತಿದೆ, ಅದನ್ನು ಆಪ್ರೇಟ್ ಮಾಡ್ತಾರೆ ಅವರು. ಆಪ್ರೇಟ್ ಮಾಡಿದಾಗ ನನಗೇನಾಗುತ್ತೆ ಇಲ್ಲಿ ಅಂದರೆ, ಆಪ್ರೇಟ್ ಮಾಡಿದಿರೋದು ನನಗೆ ಆ ಕಮೆಂಟ್ ಬರುತ್ತೆ ನನಗೆ. ನಾನು ಅದನ್ನು ಅದು ಓಕೆ ಕೊಟ್ಟು ನೋಡಿದಾಗ ಏನಾಗುತ್ತೆ, ಮಾತಾಡಿದಾಗ ಆ ಪರ್ಟಿಕ್ಯುಲರ್ ಪರ್ಸನ್ ಅಂದರೆ ಆ ಪರ್ಟಿಕ್ಯುಲರ್ CCTV ಝೂಮ್ ಆಗುತ್ತೆ ನನಗೆ. ನಾನು ನೋಡ್ಬೋದು ಅಲ್ಲಿ ಏನಾಗ್ತಿದೆ, ಜೊತೆಗೆ ಕಮ್ಯುನಿಕೇಟ್ ಮಾಡ್ಬೋದು. ಅವ್ರು ಮಾತಾಡ್ತಾರೆ ನಮ್ಮ ಜೊತೆ, ಈ ಥರ ಆಗಿದೆ, ಸೊ ನಂಗೆ ಅಸಿಸ್ಟೆಂಟ್ ಬೇಕು. ಇಲ್ಲೊಬ್ಬರು ಏನಾದರೂ ಹೇಳಿದಾಗ ನನಗೆ ಗೊತ್ತಾಗುತ್ತೆ, ನಾನು ಹಿಂಗೆ ನೋಡ್ತಾನೆ ಇರ್ತೀನಿ ಆ ಕಡೆ. ನೋಡಿ ಇಮ್ಮಿಡಿಯೇಟ್ ಇದೆಲ್ಲ ಟ್ರೈನ್ ಮೂಮೆಂಟ್, ಏನಾದರೂ ಟ್ರೈನ್ ಸ್ಟಾಪ್ ಮಾಡಬಾರ್ದು ಮೂಮೆಂಟ್ ಆಗೋ ಟೈಮ್ಗೆ. ಸೊ ಎಲ್ಲ ಮುಂದೆನೂ ನೋಡಬೇಕು, ಟ್ರ್ಯಾಕು ನೋಡಬೇಕು, ಇಲ್ಲೂ ನೋಡಬೇಕು, ಎಲ್ಲ ಅಟ್ ಎ ಟೈಮ್. ಮತ್ತು ನಾನು ಮತ್ತೆ ಇನ್ಫಾರ್ಮು ಮಾಡಬೇಕು ಈ ಥರ ನಡೀತಿದೆ ಒಬ್ಬರು ಪ್ಯಾಸೆಂಜರ್ಸ್ಗೆ. ನೆಕ್ಸ್ಟ್ ಸ್ಟೇಷನ್ ಎವ್ರಿ ಸ್ಟೇಷನಲ್ಲಿ ಒಬ್ಬರು ಸ್ಟೇಷನ್ ಕಂಟ್ರೋಲ್ ಇರ್ತಾರೆ. ಸೊ ಆ ಸ್ಟೇಷನ್ ಕಂಟ್ರೋಲ್ಗೆ ಇನ್ಫಾರ್ಮ್ ಮಾಡ್ತೀನಿ. ಸೊ ಪ್ಲ್ಯಾಟ್ಫಾರ್ಮಿಗೆ ಬನ್ನಿ, ಈ ಥರ ಆಗಿದೆ, ವೀಲ್ ಚೇರ್ ಅಸಿಸ್ಟೆಂಟ್ ಬೇಕಾಗಿದೆ ಅಥವಾ ಏನಾದೆ. ಸೊ ಆ ಸ್ಟೇಷನಲ್ಲಿ ಆ ಪ್ಯಾಸೆಂಜರ್ನ ಇಳಿಸ್ಬಿಟ್ಟು ಎಲ್ಲ ಕ್ಲಿಯರ್ ಆದಮೇಲೆ ಸ್ಟೇಷನ್ ಕಂಟ್ರೋಲರ್ ನನಗೆ ಗೈಡ್ ಮಾಡ್ತಾರೆ. ಸೊ ಪ್ಯಾಸೆಂಜರೆಲ್ಲ ಆ ಪರ್ಟಿಕ್ಯುಲರ್ ಅನ್ಕಾನ್ಷಿಯಸ್ ಆಗಿದೆ, ಏನೋ ಹುಷಾರು ತಪ್ಪಿರೋ ಪೇಷಂಟ್ ಇಳಿಸ್ಕೊಂಡಿದ್ದೀವಿ, ನೀವು ಮೂವ್ ಮಾಡಿ ಟ್ರೈನ್ನ ಅಂತ. ಇನ್ ಬಿಟ್ವೀನ್ ಆ ಥರ ಎಲ್ಲ ಆಯಿತು ಅಂದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಟ್ರೈನ್ ಸ್ಟಾಪ್ ಮಾಡೋಂಗೆ ಆಗಿಲ್ಲ. ಸೊ ಅಲ್ಟಿಮೇಟ್ಲಿ ಪ್ಲ್ಯಾಟ್ಫಾರ್ಮಿಗೆ ಟ್ರೈನ್ ರೀಚ್ ಮಾಡಿಸ್ಬೇಕಷ್ಟೇ ನಾವು. ಸೊ ಏರೋಪ್ಲೇನ್ ಅಂತ ಬಂದಾಗ ಅಲ್ಲಿ ಕಾಕ್ಪಿಟ್ಟಲ್ಲಿ ಇತ್ತೀಚೆಗೆಲ್ಲ ಆಚೆಗೆ ಬರ್ತಾ ಇದೆ, ಎಲ್ಲ ಆಟೋಮೇಟೆಡು, ನೀವೇನು ಮಾಡೋಷ್ಟಿಲ್ಲ. ಬಟ್ ಜಸ್ಟ್ ದಟ್ ಯು ಹ್ಯಾವ್ ಟು ಸ್ಟಿಲ್ ಸೂಪರ್ವೈಸ್. ಅಲ್ಲಿ ಇಬ್ಬರು ಇರ್ತಾರೆ, ಕ್ಯಾಪ್ಟನ್ನು ಮತ್ತು ಇನ್ನೊಬ್ಬರು ಕೋ ಪೈಲಟ್ ಅಂತ. ಇಲ್ಲೂ ನಿಮ್ಮದು ಆಟೋಮೇಟೆಡಾ? ಆ್ಯಕ್ಚುಲಿ ಆಟೋಮೇಟೆಡ್ ಅಂದರೆ ನಮ್ಮಲ್ಲಿ 2 ಸಿಸ್ಟಮ್ ಇದೆ. ಒಂದು ಕಂಪ್ಲೀಟ್ ಮ್ಯಾನ್ಯುಯಲ್ ಇದೆ, ಒಂದು ಆಟೋಮೇಟೆಡ್ ಇದೆ. ಹಂಗಂದ್ರೆ ಹೌ ಡಿಫ್ರೆಂಟ್ ಎರಡು? ಮ್ಯಾನ್ಯುಯಲ್ ಅಂದರೆ ಏನಂದರೆ, ನಮಗೆ ಡ್ರೈವರ್ ಮೆಷಿನ್ ಇಂಟರ್ಫೇಸಲ್ಲಿ ಆಲ್ರೆಡಿ ಒಂದು ಸ್ಪೀಡ್ ತೋರಿಸ್ತಾ ಇರುತ್ತೆ ನನಗೆ. ಆ ಸ್ಪೀಡ್ನೇ ನಾನು ಒಂದು ಜಾಯ್ಸ್ಟಿಕ್ ಥರ ಇರುತ್ತೆ, ಒಂದು ಲೆವರು, ಅದರಲ್ಲಿ ಜಸ್ಟ್ ಹೀಗೆ ಮೂಮೆಂಟ್ ಮಾಡಿದ್ರೆ ಆಯಿತು. ಅಂದರೆ ಸ್ಪೀಡ್ ಬರ್ತಿರ್ತದೆ, ಅದನ್ನು ಮ್ಯಾಚ್ ಮಾಡ್ಕೊಂಡು ನಾನು ಹೋಗ್ತಾ ಇದ್ದೀನಿ ಟ್ರೈನಲ್ಲಿ. ಕೈ ಇಟ್ಕೊಂಡೇ ಇರಬೇಕು. ಅದು ಕಂಪ್ಲೀಟ್ ಮೂಮೆಂಟು ಆಗ್ತಿರುತ್ತೆ. ಅಂದರೆ ಪರ್ಟಿಕ್ಯುಲರ್ ಫಿಕ್ಸ್ಡ್ ಸ್ಪೀಡ್ ಇರಲ್ಲ. ಈಗ ಈ ಸ್ಟೇಷನಿಂದ ನೆಕ್ಸ್ಟ್ ಸ್ಟೇಷನ್ವರೆಗೂ ಒಂದು 50-60 ಆ ಥರ ಫಿಕ್ಸ್ಡ್ ಇರಲ್ಲ, ಚೇಂಜ್ ಆಗ್ತಿರುತ್ತೆ. ಈಗ 70 ಸಿಗುತ್ತೆ, ನೆಕ್ಸ್ಟ್ ಸ್ವಲ್ಪ ದೂರ ಒಂದು 100 ಮೀಟರ್ಸ್ ಆದಮೇಲೆ 50 ಸಿಗುತ್ತೆ. ಪ್ಲ್ಯಾಟ್ಫಾರ್ಮ್ಗೆ ಹೋಗ್ತಾ 45-30 ಆ ಥರ ಕಡಿಮೆ ಮಾಡ್ಕೊಬಂದು ಆ ನಾರ್ಮಲ್ ಸ್ಟಾಪಿಂಗ್ ಪಾಯಿಂಟ್ ಹತ್ರ ನಿಲ್ಲಿಸೋದು. ಸೊ ಕಂಪ್ಲೀಟ್ ಮೂಮೆಂಟು ನಿಲ್ಲಿಸಿದ್ಮೇಲೆ ನಾವೇ ಡೋರ್ಸ್ ಓಪನ್ ಮಾಡ್ತೀವಿ. ಮ್ಯಾನ್ಯುಯಲಲ್ಲಿ ನಾವೇ ಡೋರ್ ಕ್ಲೋಸ್ ಅನೌನ್ಸ್ಮೆಂಟ್ ಅಂತ ಇರುತ್ತೆ, ಆ ಬಟನ್ ಪ್ರೆಸ್ ಮಾಡ್ತೀವಿ. ಮತ್ತು ಪ್ಯಾಸೆಂಜರ್ಸ್ ಎಲ್ಲ ಹತ್ಕೊಂಡ್ರಾ ಅಂತ ಮಿರರಲ್ಲಿ ನೋಡ್ತೀವಿ. ಹತ್ಕೊಂಡ್ಮೇಲೆ ಡೋರ್ ಕ್ಲೋಸ್ ನಾನೇ ಮಾಡ್ತೀನಿ. ಮತ್ತೆ ಅಗೇನ್ ಸೇಮ್ ಸ್ಟೆಪ್, ಮತ್ತೆ ಮೂವ್ ಮಾಡ್ತೀನಿ, ಸ್ಪೀಡ್ ಬರ್ತಿರುತ್ತೆ. ಇದು ಮ್ಯಾನ್ಯುಯಲ್. ಆಟೋಮೆಟಿಕ್ ಅಂತಂದರೆ ಟ್ರೈನ್ ಒಂದು ಸ್ಟೇಷನಿಂದ ಸ್ಟಾರ್ಟ್ ಆಗೋದಕ್ಕೆ ಒಂದು ಪುಷ್ ಬಟನ್, ಆಟೋಮೆಟಿಕ್ ಪುಷ್ ಬಟನ್ ಅಂತಿದೆ, ಅದು ಪ್ರೆಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೇಷನ್ಗೆ ಹೋಗುತ್ತೆ, ನಿಲ್ಲುತ್ತೆ, ಅದೇ ಸೇಮ್ ಪಾಯಿಂಟಲ್ಲಿ ನಿಲ್ಲುತ್ತೆ. ಡೋರ್ಸು ಅದೇ ಓಪನ್ ಆಗುತ್ತೆ, ಎಲ್ಲ ಅದೇ ಮಾಡುತ್ತೆ. ಅದು ಮಾಡ್ತಾ ಇದೆ ನೋಡಬೇಕು. ಅಂದರೆ ಫುಲ್ ಕಾನ್ಷಿಯಸ್ ಆಗಿರಬೇಕು. ಆಮೇಲೆ ಏನಾಗುತ್ತೆ, ಅದೇ ಸ್ಟಾಪ್ ಆಗುತ್ತೆ, ಅದೇ ಓಪನ್ ಆಗುತ್ತೆ. ಡೋರ್ ಕ್ಲೋಸ್ ಅನೌನ್ಸ್ಮೆಂಟ್ ನಾವು ಕೊಡಬೇಕು, ದಯವಿಟ್ಟು ಬಾಗಿಲಿನಿಂದ ಸ್ವಲ್ಪ ದೂರ ನಿಲ್ಲಿ,
ಪ್ಲೀಸ್ ಸ್ಟ್ಯಾಂಡ್ ಅವೇ ಫ್ರಮ್ ದ ಡೋರ್ ಅಂತ ಬರುತ್ತೆ. ಅನೌನ್ಸ್ಮೆಂಟ್ ಪ್ರೆಸ್ ಮಾಡೋದಷ್ಟೇ, ನಾವು ಅದನ್ನು ಹೇಳಾಗಿಲ್ಲ. ಎಲ್ಲ ಪ್ರೀ ರೆಕಾರ್ಡ್. ಪ್ರೀ ರೆಕಾರ್ಡೆಡ್. ಅದು ಕೊಟ್ಟ ತಕ್ಷಣ ಮಿರರ್ ಅಬ್ಸರ್ವ್ ಮಾಡ್ಬೇಕು ಮತ್ತೆ ಜನ ಎಲ್ಲ ಹತ್ಕೋತಾ ಇದ್ದಾರಾ. ಇದು ಯಾಕೆ ಅಂದರೆ ಜನ ಎಲ್ಲ ಹತ್ಕೊಳ್ಳೋದು ಬಿಡೋದು ನಮ್ಮ ಮೇಲೆ ಅಲ್ಲ, ಅವ್ರು ಹತ್ಕೋತಿದ್ದಾರೆ, ಇಳಿತಿದ್ದಾರೆ. ಅದಕ್ಕೆ ಟೈಮ್ ಫಿಕ್ಸ್ ಮಾಡಿಲ್ಲ ಇವರು. ಅಂದರೆ ಟೈಮ್ ಅಂದರೆ ವಿತಿನ್ 10 ಸೆಕೆಂಡ್ಸಲ್ಲೇ ಎಲ್ಲ ಆಗುತ್ತೆ. ಅದೆಲ್ಲ ಹತ್ಕೊಂಡ್ಮೇಲೆ ಜನಗಳಿಗೆ ಅಬ್ಸ್ಟ್ರಕ್ಟ್ ಆಗಬಾರ್ದಲ್ಲ ಇದೆಲ್ಲ. ಸೊ ಅದಕ್ಕೆ ನಾನು ಡೋರ್ ಕ್ಲೋಸ್ ಮಾಡೋದು ಮಾತ್ರ ನಂದು. ಡೋರ್ ಕ್ಲೋಸ್ ಮಾಡಿ ಮತ್ತೆ ಆಟೋಮೆಟಿಕ್ ಪುಷ್ ಬಟನ್ ಒತ್ತೋದು ಕೆಲಸ ಮಾತ್ರ ನಂದಿರುತ್ತೆ. ಬಿಕಾಸ್ ದಟ್ ವಾಸ್ ಆಲ್ವೇಸ್ ಅ ಕ್ವೆಶ್ಚನ್. ಈಗ ಮೆಟ್ರೋ ಅಂತ ಬಂದಾಗ ನಾನು ಡೆಲ್ಲಿ ಮೆಟ್ರೋ ಓಡಾಡಿದ್ದೀನಿ, ಬೆಂಗಳೂರು ಓಡಾಡಿದ್ದೀನಿ, ಇಂಟರ್ನ್ಯಾಷನಲಿ ಸಿಂಗಾಪುರು ಎಲ್ಲ ಕಡೆ. ಇನ್ಫ್ಯಾಕ್ಟ್ ರೀಸೆಂಟಾಗಿ ಸ್ವಿಟ್ಜರ್ಲೆಂಡ್ಗೂ ಹೋದಾಗ ಅಲ್ಲಂತೂ ರೇಲ್ ಅಂದರೆ ತುಂಬ ಮುಂದೆ ಇದ್ದಾರಲ್ಲ ಅವರು. ಹೌದು. ಐ ಮೀನ್ ಲೋಕಲ್ ರೈಲ್ಸ್ ಆಗಿರಲಿ, ಮೆಟ್ರೋ ಆಗಿರಲಿ. ಅಂದರೆ ಇದು ಸೆನ್ಸಾರ್ ಡ್ರಿವನ್ನ ಬಾಗಿಲುಗಳು ಕ್ಲೋಸ್ ಆಗೋದು, ಅಥವಾ ಇದು ಇದು ಮಿರರಲ್ಲಿ ನೋಡ್ತಾ ಇರ್ತಾರ ಸೈಡ್ ಮಿರರಲ್ಲಿ, ಅಥವಾ ಅದು ಸಾಫ್ಟ್ವೇರ್ ಕೋಡೆಡಾ, ಲೈಕ್ ಆಫ್ಟರ್ ದ ಅನೌನ್ಸ್ಮೆಂಟ್ ವಿದಿನ್ 30 seconds ದ ಡೋರ್ಸ್ ವಿಲ್ ಕ್ಲೋಸ್ ಅಂತನಾ, ಅಥವಾ ಮಧ್ಯದಲ್ಲಿ ಕೆಲವು ಸತಿ ಗೊತ್ತಲ್ಲ ಎಲ್ಲ ಜನಗಳು ಒಂದೇ ಥರ ಇರಲ್ಲ, ಲಾಸ್ಟ್ ಮಿನಿಟಲ್ಲೇನೋ ಹಿಂಗೆ ಬಂದು ಕೈಯೋ ಅಥವಾ ಇನ್ನೇನೋ ಬ್ಯಾಗೆಲ್ಲ ಸಿಕ್ಕಾಕೊಂಡಾದಾಗ ಆ ಥರ ಆಕ್ಸಿಡೆಂಟ್ಸ್ಗಳಾಗೋ ಚಾನ್ಸಸ್ಗಳಿದೆಯಾ, ಅಥವಾ ಮ್ಯಾನ್ಯಲ್ ಇಂಟರ್ವೆನ್ಷನ್ ಇರುತ್ತಾ ಅಂತ ಡೌಟ್ಸ್ ಎಲ್ಲ ಇದೆ. ಈಗ ಏನಾಗುತ್ತೆ ಅಂದರೆ ಅದೇ ಹೇಳಿದ್ದು, ಯಾಕೆ ನಾನು ಡೋರ್ ಕ್ಲೋಸ್ ಮಾಡ್ತಾ ಇದ್ದೀನಿ ಮ್ಯಾನ್ಯಲಲ್ಲಿ ಅಥವಾ ಆಟೋಮೆಟಿಕಲ್ಲಿ, ಎರಡರಲ್ಲೂ. ಆಟೋಮೆಟಿಕಲ್ಲೂ ನಾನೇ ಡೋರ್ ಕ್ಲೋಸ್ ಮಾಡ್ತೀನಿ, ಮಿಕ್ಕಿದ್ದೆಲ್ಲ ಅದೇ ಮಾಡ್ತಾ ಇದೆ. ಯಾಕೆ ಅಂತಂದರೆ ಜನ ಹತ್ತೋದು ಇಳಿಯೋದು ನನಗೆ ಗೊತ್ತಾಗಿ ಎಲ್ಲ ಹತ್ತದ್ಮೇಲೆ ನಾನು ಅಂದರೆ ಅವಾಯ್ಡ್ ಮಾಡೋದಕ್ಕೆ, ಅಬ್ಸ್ಟ್ರಕ್ಷನ್ ಅವಾಯ್ಡ್ ಮಾಡೋದಕ್ಕೆ. ಅಬ್ಸ್ಟ್ರಕ್ಷನ್ ಹೇಗಾಗುತ್ತೆ ಅಂದರೆ ಅದನ್ನು 15 mm ಗ್ಯಾಪು ಒಳಗಡೆ ಹಿಂಗೆ ಕ್ಲೋಸ್ ಆಗ್ತಿರೋ ಟೈಮಲ್ಲಿ ಯಾರಾದರೂ ಬಂದು ಬ್ಯಾಗು ಕೈ ಇಟ್ಕೊಟ್ರೆ ಆಬ್ವಿಯಸ್ಲಿ ಅದು ಅಬ್ಸ್ಟ್ರಕ್ಟ್ ಆಗುತ್ತೆ. ಅಬ್ಸ್ಟ್ರಕ್ಟ್ ಆಗಿ ಏನಾಗುತ್ತೆ, ಆ ಕಂಪ್ಲೀಟ್ ಡೋರು ಮತ್ತೆ ಓಪನ್ ಆಗುತ್ತೆ. ಇವರು ಡಿಪೆಂಡ್ಸ್ ಆನ್ ಅಬ್ಸ್ಟ್ರಕ್ಷನ್. ಅದು ಇವ್ನು ತಿನ್ ಲೇಯರು, ವಾಟರ್ ಬಾಟ್ಲಲ್ಲಿ ಬ್ಯಾಗ್ದು ಆ ಥರದ್ದೆಲ್ಲ ಆದರೆ ಹೋಗ್ಬಿಡುತ್ತಾರೆ. 15 mm ಜಾಸ್ತಿ ಆದರೆ, ಈಗ ನನ್ನ ಕೈ ನಾನು ಹಿಂಗೆ ಕೊಟ್ಟೆ ಅಂದರೆ ಒಂದು 5 seconds ನೋಡುತ್ತೆ, ಅದು ಕಂಪ್ಲೀಟ್ ಓಪನ್ ಆಗುತ್ತೆ ವಿತ್ ಸೌಂಡ್, ಚಿಮ್ಮಿಂಗ್ ಸೌಂಡ್, ಕುಯ್ 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 ಅಂತ ಬರ್ತಾನೆ ಇರುತ್ತೆ. ಆಗ ಓಪನ್ ಕಂಪ್ಲೀಟ್ ಎಲ್ಲ ಡೋರ್ಸು ಅದೊಂದು ಡೋರ್ ಕ್ಲೋಸ್ ಆಗೋ ತನಕ ಟ್ರೈನ್ ಮೂವ್ ಮಾಡೋಕ್ಕಾಗಲ್ಲ. ಕಂಪ್ಲೀಟ್ ಸೇಫ್ಟಿ. ಅಬ್ಸ್ಟ್ರಕ್ಷನ್ ಯಾಕೆ ಮಾಡಬಾರ್ದು ಅಂತಂದರೆ ಪ್ಯಾಸೆಂಜರ್ಸು ಅವ್ರಿಗೆ ಟೈಮ್ ಒಂದು ಅಷ್ಟೇ. ಈ ಟ್ರೈನ್ ಬಿಟ್ಟರೆ ಮೆಟ್ರೋ ತುಂಬ ಫಾಸ್ಟ್ ಇದೆ, ನೆಕ್ಸ್ಟ್ 5 minutes ಇನ್ನೊಂದು ಟ್ರೈನ್ ಬರುತ್ತೆ ಅಂತ ಗೊತ್ತಿದ್ರು ಫುಲ್ಲು ಫಾಸ್ಟಾಗಿ ಲಿಫ್ಟಿಂದ ಬರ್ತಾರೆ. ಬಂದು ನಾನು ಹೆಂಗೆ ಆರ್ತಾರೆ ಅಂದರೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಒಂದು ಐ ಬ್ಲಿಂಕಲ್ಲೇ ಮೂವ್ ಮಾಡ್ತಾರೆ. ಅದ್ರಲ್ಲಿ ಬೇರೆ ನಮ್ಮ ಇಂಡಿಯನ್ ಮೆಂಟಾಲಿಟಿ ಮೊದಲಿಂದಲೂ ಫುಟ್ಬೋರ್ಡ್ ಮೇಲೆ ಬಸ್ಸಲ್ಲೇ ಬಿಟ್ಟಿಲ್ಲ. ಅದೇನಾಗುತ್ತೆ ಅಂದರೆ ತುಂಬ ಡೇಂಜರಸ್. ತುಂಬ ಸಲ ಅಬ್ಸ್ಟ್ರಕ್ಷನ್, ತುಂಬ ಏಜ್ಡ್ ಅವ್ರಿಗೆಲ್ಲ ಅಬ್ಸ್ಟ್ರಕ್ಷನ್ ಅವರೇ ಮಾಡ್ಕೋತಾರೆ. ಇದನ್ನು ಅವರೇ ಮಾಡ್ಕೊಂಡಾಗ ಏನಾಗುತ್ತೆ, ಸ್ಕಿನ್ನೆಲ್ಲ ಅವ್ರದ್ದೆಲ್ಲ ತುಂಬ ಸೆನ್ಸಿಟಿವ್. ತುಂಬ ಜನ ಬ್ಲಡ್ ಬರೋದು, ತುಂಬ ಚಿಕ್ಕ ಅದೇ ಆಗಿದೆ. ಅದಕ್ಕೆ ಏನಾಗುತ್ತೆ, ತುಂಬ ಸೇಫ್ಟಿ ಇದೆ, ಬಟ್ ಇವರೇ ಮಾಡ್ಕೊಳ್ಳೋದಕ್ಕೆ ಏನೂ ಸೇಫ್ಟಿ ಕೊಡೋಕ್ಕಾಗಲ್ಲ. ಸೊ ಪ್ಯಾಸೆಂಜರ್ಸ್ ಯಾವಾಗಲೂ ಹೇಗಿರಬೇಕು ಅಂದರೆ, ಟ್ರೈನ್ ಬರುತ್ತೆ ಮಿಸ್ ಆಗಲಿ, ನೆಕ್ಸ್ಟು ಇನ್ನೊಂದು ಟ್ರೈನ್ಗೆ ಹೋಗೋಣ, ದಟ್ ಶುಡ್ ಬಿ ದ ಮೈಂಡ್ ಸೆಟ್. ಅಬ್ಸ್ಟ್ರಕ್ಟ್ ಇವರೇ ಆಮೇಲೆ ಗೊತ್ತು ಇವ್ರಿಗೆ ಅಬ್ಸ್ಟ್ರಕ್ಟ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ ಅಂತ ಗೊತ್ತು. ಕ್ಲೋಸಿಂಗ್ ಟೈಮಲ್ಲಿ ಅಬ್ಸ್ಟ್ರಕ್ಟ್ ಮಾಡಿದ್ರೆ ಡೋರ್ಸ್ ಓಪನ್ ಆಗುತ್ತೆ ಅಂತ ಗೊತ್ತಾಗಿದೆ. ಆಗ ಡೈಲಿ ಓಡಾಡ್ತಾರೆ. ಸೊ ಏನು ಮಾಡ್ತಾರೆ, ಅವರೇ ಕೊಡ್ತಾರೆ ಬ್ಯಾಗು ಅಥವಾ ಏನೋ ಅಬ್ಸ್ಟ್ರಕ್ಟ್ ಮಾಡ್ತಾರೆ, ಓಪನ್ ಆಗುತ್ತೆ, ಒಳಗೆ ಹೋಗ್ತಾರೆ. ಸೊ ಇದು ಅಂದರೆ ಏನಾಗುತ್ತೆ, ನಮ್ಮ ಮೆಟ್ರೋ ಅಂದರೆ ಹೆಸರೇ ಹೇಳುತ್ತೆ, ನಮ್ಮ ಮೆಟ್ರೋ, ನನ್ನ ಮೆಟ್ರೋ, ನಿಮ್ಮ ಮೆಟ್ರೋ, ಬೆಂಗಳೂರು ಮೆಟ್ರೋ ಅಂತೆಲ್ಲ ಹೆಸರಿಡ್ಬೋದಾಗಿತ್ತು. ಆದರೆ ಇವ್ರು ಇಟ್ಟಿಲ್ಲ. ನಮ್ಮೆಲ್ರದ್ದು, ನಾವೇನೇ ಮಾಡಿದ್ರು ನಮ್ಮೆಲ್ರದ್ದು ಅಂತಂದರೆ ನಮ್ಮ ಪ್ರಾಪರ್ಟಿ, ಅದು ನಾವು ನೋಡ್ಕೋಬೇಕು. ಅದು ಮಾಡ್ತಿಲ್ಲ ಅವರು. ತುಂಬ ಜನ ಮಾಡ್ತಾರೆ, ಕೆಲವರು ಈ ಥರದ್ರಿಂದ ಏನಾಗುತ್ತೆ, ಸಿಸ್ಟಮ್ಗೆ ಅಫೆಕ್ಟ್ ಆಗುತ್ತೆ ಇದು. ನಿಜ, ನಾನು ತುಂಬ ಸಲ ಅನ್ಕೋತಿದ್ದೆ ಈ ಥರ ಮಾಡಬಾರ್ದಲ್ವಾ, ಎಷ್ಟೊಂದು ಅದರಿಂದ ಡಿಲೇ ಆಗುತ್ತೆ, ಟೈಮ್ ಡಿಲೇ ಆಗುತ್ತೆ. ಒಂದು ಡೋರ್ಗೋಸ್ಕರ ನಾನು ಮತ್ತೆ ಅದನ್ನು ಆ್ಯಕ್ಚುಲಿ 3 times ಓಪನ್ ಡೋರ್ ಕ್ಲೋಸ್ ಮಾಡಿ ಎಲ್ಲ ಎಮರ್ಜೆನ್ಸಿ ಬ್ರೇಕ್ಸ್ ಎಲ್ಲ ಆ್ಯಕ್ಚುಲಿ ರಿಲೀಸ್ ಆದಮೇಲೆ ಅದು ನೆಕ್ಸ್ಟ್ ಸ್ಟೇಷನ್ಗೆ ನಾನು ಮೂವ್ ಮಾಡೋಕ್ಕಾಗೋದು. ಅಲ್ಲಿ ತನಕ ಮೂವ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಅದನ್ನು ಏನು ಮಾಡ್ತೀವಿ, ನಾವು ಐಸೋಲೇಟು ಮಾಡ್ತೀವಿ. ಆ ಡೋರ್ ತುಂಬ ಅಬ್ಸ್ಟ್ರಕ್ಟ್ ಆದರೆ ಹೋಗಿ ಐಸೋಲೇಟು ಮಾಡಬೇಕಾಗುತ್ತೆ. ಆ ಡೋರ್ನ ಸೊ ಕಂಪ್ಲೀಟ್ ಹೌದು, ಆ ಡೋರ್ ನೆಕ್ಸ್ಟ್ ಸ್ಟೇಷನಲ್ಲಿ ಓಪನ್ ಆಗಲ್ಲ. ಸೊ ಆವಾಗ ನಮ್ಗೆ ಏನಾಗುತ್ತೆ, ಆ ಥರ ಎಲ್ಲ ಅಂದರೆ ಪ್ಯಾಸೆಂಜರ್ಸ್ಗೆ ಇದೆಲ್ಲ ಏನಾಗುತ್ತೆ, ಅವ್ರ ಮೈಂಡ್ಸೆಟ್, ನಾನು ಹೋಗ್ತಿದ್ದೀನಿ ಮೆಟ್ರೋ, ಏನಾದರೂ ಅವ್ರು ಏನು ಥಿಂಕ್ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಬಟ್ ಇದನ್ನು ಇನ್ಮೇಲಾದರೂ, ಇದನ್ನು ನೋಡಿದ್ಮೇಲಾದರೂ ಅಟ್ಲೀಸ್ಟ್ ಸ್ವಲ್ಪ ಟೈಮ್ ಅವಾಯ್ಡ್ ಮಾಡೋದಕ್ಕೆ ಮೆಟ್ರೋ ಯೂಸ್ ಮಾಡ್ತಾರೆ, ಅಂದರೆ ಬೇಗ ರೀಚ್ ಆಗಬೇಕು ಅಂತ. ಸೊ ಇವರಿಂದನೇ ಮತ್ತೆ ಅದೊಂದು 10 seconds 20 seconds 1 minute ಡಿಲೇ ಆಗ್ಬೋದು. ಮತ್ತು ಎಲ್ರಿಗೂ ಅದು ಇದಾಗುತ್ತೆ. ಸೊ ಎವ್ರಿ 4 to 5 minutes or max 4 to 10 minutes there is one metro, ಇನ್ನೊಂದು ಮೆಟ್ರೋ. ಡಿಪೆಂಡ್ಸ್ ಆನ್ ಅದೇ ಹೇಳಿದ್ನಲ್ಲ, ಪೀಕರ್ ನಾನ್ ಪೀಕರ್ ಅಂತ ಡಿವೈಡ್ ಮಾಡಿ. ಕರೆಕ್ಟ್. ಸೊ ಹಾಗಾಗಿ ಮತ್ತೆ ಈ ಅನೌನ್ಸ್ಮೆಂಟ್ ಬಂದಮೇಲೆ ಬಾಗಿಲು ಮುಚ್ಚುತ್ತಾ ಇದೆ, ಎಷ್ಟು ಟೈಮ್ ಇರುತ್ತೆ ಫಾರ್ ಸಂಬಡಿ ಟು ರೆಸ್ಪಾಂಡ್? ಇನ್ನೊಂದು 10 ಸೆಕೆಂಡಾ? 10 ಸೆಕೆಂಡ್ ಅಂದರೆ ಇದು ಡೋರ್ಸ್, ಒಂದು ಕೋಚಲ್ಲೇ ಒಂದು 4 doors ಇರೋದ್ರಿಂದ ಇಮಿಡಿಯೇಟ್ ಎಲ್ಲ ಕಡೆ ಡಿವೈಡ್ ಆಗಿ ನಿಲ್ಸಿರ್ತಾರೆ ಆಲ್ರೆಡಿ. ಈಗ ಲೈನ್ಸ್ ಎಲ್ಲ ಹಾಕಿದ್ದಾರೆ, ಎಲ್ಲೋ ಕಲರ್ ಲೈನ್ಸ್ ಎಲ್ಲ ಇದು ಮಾಡಿದ್ದಾರೆ, ಅಲ್ಲಿ ನಿಂತಿರ್ತಾರೆ. ಅಂದರೆ ಫುಲ್ ಎಲ್ಲ ಇಡೀ ಪ್ಲ್ಯಾಟ್ಫಾರ್ಮಲ್ಲೇ ಜನ ಇರೋದ್ರಿಂದ ಬೇಗ ಹತ್ಕೊತಾರೆ. ಒಂದೊಂದು ಸ್ಟೇಷನಲ್ಲಿ ಒಂದು 5 seconds ಆಗುತ್ತೆ. ಇಲ್ಲ ಈ ಮೆಜೆಸ್ಟಿಕಲ್ಲೆಲ್ಲ ಹಂಗೆ ಆಗಲ್ಲ, ಮಿನಿಮಮ್ 1 minute ನಾವು ಓಪನ್ ಮಾಡಿರ್ತೀವಿ, ಯಾಕೆಂದರೆ ಕ್ರೌಡೆಡ್ ಪ್ಲೇಸ್ ಅದು.
ಸೊ ಹಾಗಾಗಿ ಆಗುತ್ತೆ. ನಾವು ಅಷ್ಟೊಂದೇನು ಟೈಮ್ ತಗೊಳ್ಳಲ್ಲ. ಒಂದೊಂದ್ಸಲ 10 ಸೆಕೆಂಡ್ಸ್ 15 ಸೆಕೆಂಡ್ಸು ಈ ಥರ. ಸೊ ಈ ಮಧ್ಯೆ ಮಾತಾಡ್ತಾ ನೀವು ಮೆಟ್ರೋ ಸ್ಪೀಡ್ ಬಗ್ಗೆ ಹೇಳಿದ್ರಿ. ಹೂ ಡಿಸೈಡ್ಸ್ ದ ಸ್ಪೀಡ್? ಈಗ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ ಮಧ್ಯೆ ಮೆಟ್ರೋ ಸ್ಪೀಡ್ ಯೂಶಲಿ ಏನಿರುತ್ತೆ? ಇದೆಲ್ಲ ಸಿಗ್ನಲಿಂಗ್ ಸಿಸ್ಟಮ್ ಅಂದರೆ ಎಲ್ಲ ಏನಾಗಿದೆ, ಡ್ರೈವರ್ ಮೆಷಿನ್ ಇಂಟರ್ಫೇಸ್ ಎಲ್ಲ ಮಾಡಬೇಕಾದ್ರೆ ಇದೆಲ್ಲ ಇದು ಯಾವುದು ನಾವು ಟ್ರೈನ್ ಆಪರೇಟರ್ಸ್ ನಮ್ಮ ಕೈಲಿರಲ್ಲ, ಎಲ್ಲ ಸೆಟ್. ಒಂದೇನಾಗುತ್ತೆ ಅಂದರೆ ಟ್ರ್ಯಾಕ್ ಸರ್ಕ್ಯೂಟ್ಸ್ ಅಂತ ಇರುತ್ತೆ. ಆ ಸರ್ಕ್ಯೂಟು ಆಲ್ರೆಡಿ ರೆಕಾರ್ಡೆಡ್, ಈ ಸ್ಪೀಡೆಲ್ಲ ಅಲ್ಲೇ ರೆಕಾರ್ಡ್ ಆಗಿರುತ್ತೆ. ಸೊ ಆ ಟ್ರ್ಯಾಕ್ ಸರ್ಕ್ಯೂಟ್ ರೀಚ್ ಆಗ್ತಾ ಇದ್ದಂಗೆ ಸ್ಪೀಡ್ 90, ಇಲ್ಲಿಷ್ಟು ಸ್ಪೀಡು, ಇಲ್ಲಿಷ್ಟು ಸ್ಪೀಡ್ ಅಂತ ಮಾಡಿರ್ತಾರೆ ಒಂದೊಂದು ಟ್ರ್ಯಾಕ್ ಸರ್ಕ್ಯೂಟ್ ಇಷ್ಟು. ಆ ಟ್ರ್ಯಾಕ್ ಸರ್ಕ್ಯೂಟಿಗೆ ಮೂವ್ ಆಗ್ತಾ ಇದ್ದಂಗೆ ಟ್ರೈನು ಆಟೋಮೆಟಿಕ್ ಅದಕ್ಕೆ ಸಿಗ್ನಲ್ ತೊಗೊಳುತ್ತೆ. ಆ ಸಿಗ್ನಲಿಂದ ನಮಗೆ ಸ್ಪೀಡ್ ತೊಗೊಳುತ್ತೆ, ಸ್ಪೀಡ್ ಬರುತ್ತೆ. ಆ್ಯಕ್ಚುಲಿ ನಾನು ಟ್ರೈನ್ ಆಪರೇಟರ್ ಅಂತಂದರೆ ನನ್ನ ಕೆಲಸ ಏನು, ನಾನು ಟ್ರೈನ್ ಒಳಗೆ ಬರ್ತೀನಿ, ಫೇಸ್ ಆಫ್ ದಿ ಮೆಟ್ರೋ ಅಂತ ಎಲ್ರಿಗೂ ಜನಗಳಿಗೂ ಕಾಣಿಸ್ತೀನಿ. ಮಕ್ಕಳು ಎಲ್ಲ ತುಂಬ ಫಸ್ಟ್ ಟೈಮ್ ಬರೋರೆಲ್ಲ ಹಾಯ್ ಮಾಡ್ತಾರೆ. ಸೊ ನನಗಿಂತ ನನ್ನ ಹಿಂದೆ ತುಂಬ ಜನ ವರ್ಕ್ ಮಾಡೋರು ಇದ್ದಾರೆ. ಅಂದರೆ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇದೆ. ಅಂದರೆ ಈಗ ನಾನು ಟ್ರೈನ್ ರೇಡಿಯೋ ಅಂತ ಹೇಳಿದೆ, ಸೊ ಅದೊಂದು ಸಪ್ರೇಟ್. ಟೆಲಿಕಾಮ್ ಡಿಪಾರ್ಟ್ಮೆಂಟ್ ಇದೆ, ರೋಲಿಂಗ್ ಸ್ಟಾಕ್ ಇದೆ, ಸಿಗ್ನಲಿಂಗ್ ಇದೆ, ಟ್ರ್ಯಾಕ್ಷನ್ ಇದೆ. ಸೊ ಇವರೆಲ್ಲ ಮಾಡಿ ಟ್ರೈನನ್ನು ಒಂದು ಅಚ್ಚುಕಟ್ಟಾಗಿ ಮಾಡಿ ಕಳಿಸ್ತಾರೆ. ಅದನ್ನು ನಾನು ಅಂದರೆ ಡೈಲಿ ಟ್ರೈನಿಗೆ ಸರ್ವಿಸ್ ಮಾಡ್ತಾರೆ. ಏನಾದರೂ ಫಾಲ್ಟ್ ಬಂತಾ, ಒಂದು ಇದಿದೆ, ಅದೇ ಡಿಪೋಗೆ ಹೋಗುತ್ತೆ ಅಂತ ಹೇಳಿದ್ಮೇಲೆ ಅಲ್ಲಿ ಫಾಲ್ಟ್ಸ್ ಬಂದಿರೋದು ಚೆಕ್ ಮಾಡ್ತಾರೆ ಡೈಲಿ ಅವರು. ಇದೆಲ್ಲ ನಮ್ಮ ಮೆಟ್ರೋ ಅಂದರೆ ಮೆಟ್ರೋ ಓಡಿಸ್ತಿದ್ದಾರೆ ಅವರು ಅಷ್ಟೇ. ವುಮೆನ್ಸ್ ಡೇಲೂ ಅಷ್ಟೇ, ನಾವೆಲ್ಲ ಓಡಿಸ್ತಿದ್ದೀವಿ ಅಂತ ಟ್ರೈನ್ ಆಪರೇಟರ್ಸ್ನೇ ಕರೆಸ್ತಾರೆ. ಪಾಪ ಅವರೆಲ್ಲ ಮೇಂಟೆನೆನ್ಸ್ ಅವರು ಅಲ್ಲೆಲ್ಲ ಟ್ರೈನನ್ನು ರೆಡಿ ಮಾಡ್ತಾರೆ. ಸಿಕ್ಕಾಪಟ್ಟೆ ಕೆಲಸ ಮಾಡ್ತಾರೆ ಅವರೆಲ್ಲ ಆ್ಯಕ್ಚುಲಿ ನಮ್ಮ ಥರನೇ. ಸೊ ಅವ್ರು ಯಾರೂ ಕಾಣಿಸಲ್ಲ ಆ್ಯಕ್ಚುಲಿ ಜನಗಳಿಗೆ. ಸೊ ಅವ್ರದ್ದು ನಾನು ಇವಾಗ ಇದೊಂದು ಚಾನ್ಸ್ ನನಗಿಲ್ಲ ಅವ್ರ ಬಗ್ಗೆ ಹೇಳೋದಕ್ಕೆ. ಸೊ ಕಂಪ್ಲೀಟ್ ಮೆಟ್ರೋ ಅಂತಂದರೆ ಇವರೆಲ್ಲ ಇನ್ವಾಲ್ವ್ಮೆಂಟ್ ಇದೆ. ಅವರೆಲ್ಲ ರೆಡಿ ಮಾಡಿ ಕಳಿಸ್ತಾರೆ, ನಾವು ಅದನ್ನು ಡ್ರೈವ್ ಮಾಡ್ತೀವಿ. ಅದು ಒಂಥರ ಜನಗಳಿಗೆ ಕಾಣಿಸ್ತೀವಲ್ಲ, ಖುಷಿ ನಾವು. ಅವ್ರು ಯಾರು ಕಾಣಿಸಲ್ಲ, ಕೆಲಸ ಹೋಲ್ ಟೀಮ್. ಹೌದು, ಇದು ಕಂಪ್ಲೀಟ್ ಹೋಲ್ ಟೀಮ್ ಮಾಡ್ತಿರೋದ್ರಿಂದನೇ ಜನಗಳಿಗೆ ಕಂಫರ್ಟ್ ಝೋನಲ್ಲಿ ಸೇಫ್ಟಿ ಲೆವೆಲ್ ಜಾಸ್ತಿ ಕೊಡ್ತಿರೋದಕ್ಕೆ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಚೆನ್ನಾಗಿ. ಎಷ್ಟು ಜನ ಇದ್ದಾರೆ ಈಗ ನಮ್ಮಲ್ಲಿ? ಒಂದು 2500 ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಎಷ್ಟು ಡ್ರೈವರ್ಸ್ ಇದ್ದಾರೆ ಅಂದರೆ ಟೋಟಲ್ ಲೋಕೋ ಪೈಲಟ್ಸ್? ಅರೌಂಡ್ 300 ಇದ್ದೀವಿ, 2 ಲೈನ್ ಸೇರಿ. ವಾವ್, 150 ಡ್ರೈವರ್ಸ್ ಅಂದರೆ ಲೋಕೋ ಪೈಲಟ್ಸ್ ಪರ್ ಲೈನ್. ಕ್ರೇಜಿ. ವಾಟ್ ಆರ್ ದಿ ಎಮರ್ಜೆನ್ಸೀಸ್ ದಟ್ ನೀವು ನೋಡಿರೋದು ಅರ್ಪಿತಾ? ಆ್ಯಕ್ಚುಲಿ ನಾನು ಎಮರ್ಜೆನ್ಸೀಸ್ ತುಂಬ ಕಡಿಮೆ ನೋಡಿದ್ದೀನಿ. ನಾನು ಹೇಳಿದ್ನಲ್ಲ ಈ ಥರ ಯಾರಾದರೂ ಅನ್ಕಾನ್ಷಿಯಸ್ ಆಗಿರೋದು, ಆ ಥರ ಒಂದು 2-3 ಸಲ ನನಗೆ ಆಗಿದೆ. ಥರ ಪ್ಯಾಸೆಂಜರ್ಸ್ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಒಂದು ಇದಕ್ಕೆ ತಲೆ ಸುತ್ತು ಜಾಸ್ತಿ ಬೀಳೋದಾಗಿರಲಿ, ಆ ಥರ ಕೇಸಸ್ ನಾನು ಜಾಸ್ತಿ ಫೇಸ್ ಮಾಡಿದ್ದೀನಿ. ಆ ಥರ ಕೇಸಸ್ ಅದೇ ಸೇಮ್ ಪ್ರೊಸೀಜರ್ ನಾನು ಹೇಳಿದ್ನಲ್ಲ, ನಮಗೆ ಬರುತ್ತೆ, ಡಿಸ್ಪ್ಲೇ ಬರುತ್ತೆ, ಅವ್ರ ಜೊತೆ ಮಾತಾಡ್ತೀವಿ ನಾವು. ಯಾರಾದರೂ ಪ್ಯಾಸೆಂಜರ್ ಹ್ಯಾಂಡ್ಲ್ ಮಾಡಿರ್ತಾರೆ ಅವ್ರನ್ನ. ನಮ್ದೇನಂದರೆ ಎವ್ರಿ 2 ಮಿನಿಟ್ಸ್, ವಿತಿನ್ 2 ಮಿನಿಟ್ಸ್ ಎಲ್ಲ ಸ್ಟೇಷನ್ ರೀಚ್ ಆಗೋಷ್ಟರೊಳಗೆ ಇದೆಲ್ಲ ನಡೆದು ಅವ್ರನ್ನ ಸೇಫಾಗಿ ಟ್ರೈನ್ ಒಳಗಡೆ ನಡೆದಿರೋದನ್ನು ನಾವು ಸೇಫಾಗಿ ಆಚೆ ಕಳಿಸಿದ್ರೆ ಆಯಿತು. ಆಮೇಲೆ ಮಿಕ್ಕಿದ ಸ್ಟೇಷನ್ ಕಂಟ್ರೋಲರ್, ಸ್ಟೇಷನ್ ಪ್ರಮೈಸಸಲ್ಲಿ ಸ್ಟೇಷನ್ ಕಂಟ್ರೋಲ್ ಹ್ಯಾಂಡಲ್ ಮಾಡೋರಿಗೆ ಆಂಬುಲೆನ್ಸೋ ಮತ್ತೊಂದಕ್ಕೋ ತಲುಪಿಸೋದಕ್ಕೆ ಅವ್ರು